ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗೋಯ್ತು ವಿಡಿಯೋ ಹಾಕ್ಲೇ ಇಲ್ಲ. ಈಗ ಇಷ್ಟು ಜನನು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾವು ಎಲ್ರು ಬೇರೆ ಬೇರೆ ಮನೆಯಿಂದ ರೆಡಿಯಾಗಿ ಹೊರಟಿರೋದು. ಫ್ಯಾಮಿಲಿ ಮಾತ್ರ ಒಂದೇನೆ. ನಾವು ಎಲ್ರು ಬುತ್ತಿ ಮಾಡ್ಕೊಂಡು ಊಟ ಮಾಡಿದ್ದು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ, ಗಂಗಾವತಿ ಪೆಟ್ರೋಲ್ ಬಂಕ್ ಇದು. ಅಲ್ಲಿ ಊಟನ ಮಾಡಿಕೊಂಡು ನಮ್ಮ ಮುಂದಿನ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಇದು ನೋಡಿ, ಇವರು ನಮ್ಮ ಮೂವರು ಅತ್ತೆ ಅಂದ್ರಿ. ಇವರು ಲಾಸ್ಟ್ ಅಲ್ಲಿ ಇದಾರಲ್ಲ, ಅದು ಅವರು ನಮ್ಮ ಹಸ್ಬೆಂಡ್ ಅವರ ತಾಯಿ. ಇದು ನಮ್ಮ ಅತ್ತೆ, ಇವರು ನಮ್ಮ ಮೈದ್ನ, ಇವರು ನಮ್ಮ ದೊಡ್ಡಮ್ಮ. ಹೀಗೆ ಎಲ್ಲರೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಬ್ರು ಇಬ್ರು ಅಂತ ರೆಡಿ ಆಗ್ಬಿಟ್ಟು ನಾವು ಹೊರಟಿದ್ದು. ತುಂಬಾ ದಿನ ಪ್ಲಾನ್ ಮಾಡಿದ್ವಿ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು. ಕೊನೆಗೂ ಸಕ್ಸಸ್ ಆಯ್ತು ನೋಡಿ. ಮಕ್ಕಳನ್ನ ಕಟ್ಕೊಂಡು ಈ ಆಟೋನ ರೆಡಿ ಮಾಡ್ಕೊಂಡು ನಾವು ಹೊರಟಿದ್ದು ಮಂತ್ರಾಲಯದ ಕಡೆ. ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಪ್ಲಾನ್ ಮಾಡಿದ್ವಿ ಮುಂಚೆನೆ. ಈ ಪ್ಲಾನ್ ಈಗ ಸಕ್ಸಸ್ ಆಯ್ತು ನೋಡಿ. ಎಲ್ಲರೂ ಏನೇನು ವೆರೈಟಿ ತಂದಿದ್ರು ಎಲ್ಲಾನು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಸೀದಾ ಮಂತ್ರಾಲಯದ ಕಡೆ. ಟ್ರಿಪ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೀವು ಒಂದ್ಸಾರಿ ಈ ತರ ಹೋಗಿ ತುಂಬಾನೇ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಹೋಗೋದಕ್ಕೂ ನಾವು ಸಿಂಗಲ್ ಆಗಿ ಹೋಗೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ನಾವು ಹೋಗೋದ್ರೊಳಗೆ 3:30 ಆಗಿತ್ತು. ಆಗ್ಲೇನೆ ರೆಡಿ ಆಗ್ತಾ ಇದ್ವಿ. ನಾವು ರೆಡಿ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಎಲ್ರು ರೆಡಿ ಆಗಿದ್ವಿ ಅಂತ. ಕತ್ಲು ಬೇರೆ ಇತ್ತು, ಅದ್ರಲ್ಲೇ ಲೈಟ್ ಹಾಕೊಂಡ್ಬಿಟ್ಟು ರೆಡಿ ಆದ್ವಿ. ಅಂತೂ ನೋಡಿ, ಕೊನೆಗೂ ಎಲ್ರು ಈ ತರ ರೆಡಿ ಆಗಿ ನಿಂತ್ಕೊಂಡಿದ್ವಿ. ನಮ್ಮ ಅಕ್ಕ ಅವರು ಇಲ್ಲಿ ನದಿ ದಂಡೆ ಹತ್ರ ಇರೋ ನದಿಗೆ ದೀಪ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು. ಅವರೊಬ್ಬರಿಗೋಸ್ಕರನೇ ನಾವು ವೇಟ್ ಮಾಡ್ತಾ ಇದ್ವಿ ನೋಡಿ. ಅವರು ಇಲ್ಲಿ ದೇವತೆ ಇದೆಯಲ್ಲ, ಅಲ್ಲಿನೂ ದೀಪ ಹಚ್ಬಿಟ್ಟು ಕೊನೆಗೆ ಅವರು ನಮ್ಮ ಹತ್ರಕ್ಕೆ ಬಂದು ಜಾಯ್ನ್ ಆದ್ರು ನೋಡಿ. ಇಲ್ಲಿ ಅದಾದ ನಂತರ ನಾವು ಹೊರಟಿದ್ದು ಸೀದಾ ರಾಯರ ದರ್ಶನಕ್ಕೆ. ತುಂಬಾನೇ ರಶ್ ಇತ್ತು. ಸಮ್ಮರ್ ಅಂತಾನೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ಬಿಟ್ಟು ರಾಯರದ ಸನ್ನಿಧಿಗೆ ಬಂದಿದ್ರು ಅಂತಾನೋ ಗೊತ್ತಿಲ್ಲ, ರಶ್ ಮಾತ್ರನೇ ತುಂಬಾನೇ ಇತ್ತು. ಮೊದ್ಲಿನ ತರ ಇಲ್ಲ. ಇವಾಗ ದರ್ಶನದ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ತುಂಬಾನೇ ರಶ್. ಆಮೇಲೆ ಸಮ್ಮರ್ ಅಲ್ವಾ, ಹಾಗಾಗಿ ಇಷ್ಟೊಂದು ರಶ್ ಇದೆ ಅಂತ ನಾವು ಅನ್ಕೊಂಡ್ವಿ. ರಾಯರ್ನ ದರ್ಶನ ಮಾಡ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡ್ಬಿಟ್ಟು ಫೋಟೋ ಎಲ್ಲ ತಕೊಂಡು ನಾವು ಇಲ್ಲಿಂದ ಬಾಯ್ ಬಾಯ್ ಅಂತ ಹೇಳ್ಬಿಟ್ರು ರಾಯರಿಗೆ. ಮುಂದೆ ಬಂದಿದ್ದೆ ಪಂಚಮುಖಿ ದೇವಸ್ಥಾನ ಹತ್ರ. ಇಲ್ಲಿನೂ ದರ್ಶನ ಮಾಡ್ಕೊಂಡು ನಾವು ಹೊರಟಿದ್ದು ಮುಂದೆ ಬಿಚ್ಚಾಲಮ್ಮ ತಾಯಿ ದೇವಸ್ಥಾನಕ್ಕೆ, ಅಂದ್ರೆ ರಾಯರ ಮೂಲ ಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನೋಡಿ, ಬಿಚ್ಚಾಲಮ್ಮಂದು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ರೆಡಿ ಮಾಡಿದ್ರಂತೆ ಈ ದೇವಸ್ಥಾನನ. ಅಲ್ಲಿ ಹಾಕಿದ್ರು, ಅದನ್ನ ನೋಡಿದ್ವಿ. ತುಂಬಾನೇ ಚೆನ್ನಾಗಿ ಕೆತ್ತನೆ ಮಾಡಿದ್ರು. ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಕೆಳಗಡೆ ರಾಯರ ಬೃಂದಾವನ ಇತ್ತು, ಅಲ್ಲಿಗೂ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಟ್ರಿಪ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಈ ತರ ಫ್ಯಾಮಿಲಿ ಹೋಗಿದ್ದು ನಮಗೆ ಬಹಳನೇ ಖುಷಿ ಆಯ್ತು. ನಿಮ್ಗೂ ಈ ವಿಡಿಯೋ ನೋಡ್ಬಿಟ್ಟು ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇದು ನೋಡಿ, ಕೆಳಗಡೆ ರಾಯರ ಬೃಂದಾವನ. ಇದು ಇವತ್ತಿನ ನಮ್ಮ ಬ್ಲಾಗ್ ಆಗಿತ್ತು. ಕೊನೆಯದಾಗಿ ತುಂಬಾ ಸಂಜೆ ಮಳೆ ಬೇರೆ ಬರ್ತಾ ಇತ್ತು, ವಾತಾವರಣ ತಂಪಾಗಿತ್ತು. ನಮ್ಮ ಮಾವ ಅವರು ಎಲ್ರಿಗೂ ಟೀ ಕೊಟ್ರು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.